ಒಂದು ಸಂಸಾರ ಅಂದಾಗ ಅಥವಾ ಒಂದು ಗುಂಪು ಕುಟುಂಬ ಅಂದಾಗ ಒಬ್ಬರು ಮಾತು ಏರುತ್ತೆ, ಆಗ ಇನ್ನೊಬ್ಬರು ಕೇಳಿಸ್ಕೊಳ್ಬೇಕು, ಇನ್ನೊಬ್ಬರು ಏರುತ್ತೆ, ಆಗ ಇವ್ರು ಕೇಳಿಸ್ಕೋಬೇಕು. ಹೀಗೆ ಪ್ರತಿ ಸರ್ತಿಯೂ ಇಬ್ಬರೂ ಕೂಡ ನನ್ನ ಮಾತು ಮೇಲಾಗಬೇಕು ಅಂತಂದಾಗ ಅಸಂಬಂಧವೇ ಮೇಲಾಗುತ್ತೆ ಹೊರತು ಮಾತು ಮೇಲಾಗುವ ಭರದಲ್ಲಿ ಏನನ್ನು ಕಳ್ಕೊಳ್ತಾ ಇದ್ದೇವೆ ಗೊತ್ತಾಗೋದಿಲ್ಲ. ಇಲ್ಲಿ ಜಗಳ ಆಗಿಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಪರಸ್ಪರ ಹೊಂದಾಣಿಕೆಯಿಂದ ಕೆಲವೊಂದು ವಿಚಾರಗಳನ್ನು ಮಾಡುವಾಗ ಅಣ್ಣ ಇದು ತಪ್ಪಲ್ವಾ, ಹೀಗೆ ಮಾಡಬಾರ್ದಲ್ವಾ ಅಂತ ಹೇಳಿದ ಮಾತುಗಳಿಗೆ ಅವನು ತಕ್ಷಣ ಕಿವಿಯಾಗಿ ಉಕ್ತ ಮಾತ್ರಸ್ತು, ಈ ಮಾತು ಬಹಳ ಮುಖ್ಯ. ಹೇಳಿದ ತಕ್ಷಣ ಅದು ಹೌದು ಅಂತ ಅನ್ನಿಸಿದ ತಕ್ಷಣ ಅದನ್ನು ಬಿಟ್ಟು ಅವನು ಹೇಳಿದ, ಅದು ಹೌದು ಅಂತ ಅನ್ನಿಸೋದು, ಮಾತು ಬಿಟ್ಟ. ಮುಂದೆ ಮತ್ತೆ ಆ ಏರಿಸಿದ ಧನುಸ್ಸನ್ನು, ಆ ಪ್ರಯೋಗವನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದರಿಂದ ಹಿಂದೆ ಸರಿದ. ಅಂದರೆ ಮತ್ತೆ ಮುಂದೆ ಮತ್ತೊಂದು ರೀತಿಯ ಪ್ರಯೋಗಕ್ಕೆ ಅವನು ಮುಂದಾಗ್ತಾನೆ, ಹೆಜ್ಜೆ ಇಡ್ತಾನೆ, ಅದು ಬೇರೆ ಕಾರಣ. ಆದರೆ ಈಗಂತೂ ಒಂದು ಸರ್ತಿ ಹೆದೆಯನ್ನು ಏರಿಸಿದ್ದನ್ನು ಕೆಳಕ್ಕೆ ಇಳಿಸುವ ರೀತಿಯಲ್ಲಿ ಮನಸ್ಸನ್ನು ಮೊದಲು ನೆಟ್ಟಗೆ ಆಗಿದ್ದನ್ನು ಬಾಗಿಸಿದ.